ಊರಲ್ಲಿ ಪಾತ್ರೆ ಸಿಗತ್ತೆ ಸರ್ ಇಲ್ಲೇ ನಾಷ್ಟ ಮಾಡ್ಕೊ ಬರ್ತೀನಿ. ನಾಳೆ ಅಲ್ಲಿ ತಿರುಗ್ತಾವನಕ ನಾವು ವಿಡಿಯೋ ಕಾಲ್ ಮಾಡಿರ್ನಿಲ್ವಾ ಅದಕ್ಕೆ ಇರಲಿ. ಸ್ವಲ್ಪ ಎಣ್ಣೆ ಕಡಿಮೆ ಆಗ್ಲಿಲ್ವಲ್ಲ? ಎಣ್ಣೆ ತುಪ್ಪ ಹಾಕ್ಬೇಕಾಯ್ತು. ಈಗ ಹಾಕೋರು ನಡೀತದೆ ತುಪ್ಪವ. ಹಾಯ್ ವೆಲ್ಕಮ್ ಟು ಸಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕತ್ಲೆ ಕಾಣ್ತದಲ್ರಿ? ಇವಾಗ ಒಂಚೂರು ಕಾಣ್ತದೆ. ಮನೆ ಒಳಗೆ ಸ್ವಲ್ಪ ಮುಳುಗ್ದಂಗೆ ಆಗುತ್ತೆ. ಪ್ರತಿದಿನ ಪೂಜೆ ಮಾಡುವಂಥದ್ದು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಪ್ರತಿದಿನ ಪೂಜೆ ಮಾಡ್ತಾ ಇರುವಂಥದ್ದು. ನಾನೇ ಪೂಜೆ ಮಾಡ್ತಾ ಇರೋದು. ಸಿಂಪಲ್ ಪೂಜೆ, ಸಿಂಪಲ್ಲಾಗಿ ಬಿಡುವ. ನಮಗೇನೋ ಪ್ರತಿದಿನ ತೋಟಗಳಲ್ಲಿ ಬಿಡುವ ಸಿಗ್ತವೆ. ಆ ಬಿಡುವನ ಮುಡುಗಿ ಮಾಮೂಲಿ ಕರ್ಪೂರ ಮತ್ತು ದೀಪ ಹಚ್ಚುವಂಥದ್ದು, ಕಡ್ಡಿ ಹಚ್ಚುವಂಥದ್ದು ಇದರಲ್ಲೇ ಬರ್ತೈತೆ ನೋಡಿ. ಶ್ಲೋಕ ಹೆಚ್ಚು ಕಮ್ಮಿ ಎಲ್ಲ ಮಾಡ್ಕೋಬೋದು ಬೇಕಾದ್ರೆ. ಈ ಥರ ಹೆಚ್ಚು ಕಮ್ಮಿ ಎಲ್ಲ ಮಾಡ್ಕೋಬೋದು ಸೌಂಡ. ಪೂಜೆ ಮಾಡುವಾಗ ಹಿಂಗೆ ಆನ್ ಮಾಡಿಕೊಂಡು ಆಮೇಲೆ ಆನಂತರ ಆಫ್ ಮಾಡುವಂಥದ್ದು. ಇವಾಗ ಬಂದು ನಮ್ಮ ಗೆಳೆಯವರ ಮನೆಗೆ ಹೋಗ್ತಾ ಇರೋದು. ಒಂದು 50 ಸೀಟ್ಗೆ ಅಡುಗೆನ ಮಾಡಬೇಕಂತೆ. ಅದಕ್ಕೋಸ್ಕರ ಒಂದು 50 ಸೀಟ್ಗೆ ಅಡುಗೆ ಮಾಡಬೇಕು. ಯಾಕೆ ಏನು ಎತ್ತ ಅಂತ ಅಲ್ಲೇ ತಿಳಿಸ್ತೀನಿ. ಅದಾದ ನಂತರ ಒಂದು ಟಿ ವಿನ ಫಿಟ್ ಮಾಡೋಕ್ಕೆ ಬರ್ತಾರೆ. ಅದಾದ ನಂತರ ಅವ್ರ ಮನೆ ಟಿ ವಿನ ಫಿಟ್ ಮಾಡಿಸ್ಬೇಕು. ಹಿಂಗೆ ಕೆಲಸಗಳು ಇನ್ನೂ ಏನೇನು ಇದ್ದಾವೆ ಈ ಲಾಗ್ಸ್ ಮುಖಾಂತರ ನಿಮಗೆ ತಿಳಿಸ್ತೀನಿ. ತಪ್ಪದೆ ನೋಡ್ತಾಯಿರಿ. ಆಮೇಲೆ ಏನು ಮನೆ ಎಷ್ಟು ಖರ್ಚು ಏನು ಎತ್ತ ಇದನ್ನು ತಿಳಿಸಿ ಅಂತ ಹೇಳ್ತೀರ. ಮತ್ತು ಮನೆ ಗೃಹಪ್ರವೇಶ ಆಗೋದ್ಮೇಲೂ ಆಗಿ ಇರುವಂಥ ಖರ್ಚು ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಬ್ಲಾಗಲ್ಲಿ ವಿಶೇಷವಾಗಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಆಮೇಲೆ ನಮ್ಮ ಅಷ್ಟು ಒತ್ತಡಗಳ ಅಷ್ಟು ಕೆಲಸಗಳ ನಡುವೆಯೂ ಕೂಡ ಗೃಹಪ್ರವೇಶ ಮುನ್ನ ಮನೆ ವಾಸ್ ಮಾಡ್ತಾ ಇರೋದು ಮತ್ತು ಗೃಹಪ್ರವೇಶದ ವಿಡಿಯೋ ಎಲ್ಲನೇ ಕ್ಯಾಮ್ರಾದಲ್ಲಿ ಶೂಟ್ ಆಗಿದ್ರು ಕೂಡ ನನ್ನ ಮೊಬೈಲಲ್ಲೂ ಶೂಟ್ ಮಾಡ್ಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡಿ ಒಂದು 4-5 ವಿಡಿಯೋ ಪೋಸ್ಟ್ ಮಾಡಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂತು. ಒಂದು 50,000 70,000 1 ಲಕ್ಷ 1.5 ಲಕ್ಷ ತನಕನೂ ರೀಚ್ ಆದೋ. ತುಂಬ ಖುಷಿ ಆಯಿತು. ನಮ್ಗೆ ಅಷ್ಟು ಹೋದರೆ ಖುಷಿ, ಕೆಲವ್ರಿಗೆ ಮಿಲಿಯನ್ ಹೋದ್ರೂ ಖುಷಿ, ನಮಗೆ 50,000 1 ಲಕ್ಷ ಹೋದ್ರೇ ಖುಷಿ. ಧನ್ಯವಾದಗಳು. ಒಂದು ನಮ್ಮ ಎಲ್ಲರ ಒಂದು ನ್ಯಾಚುರಲ್ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಮತ್ತೆ ನೋಡೋಣ. ಈಗ ಮ್ಯಾನಗ್ರೂಪ್ ಹೋಗಬೇಕು. ನೋಡ್ತೀನಿ ಏನು ಅಡುಗೆ ಏನೋ ಅಂತ ಅಂದ್ಬಿಟ್ಟು. ಸರಿ ಆಯಿತು, ಓಕೆ, ಥ್ಯಾಂಕ್ ಯು. ಮೈಕ್ಲಿನ ಮಲ್ಗವೆ. ನೀನೇನು ಮಾಡ್ತಾಯಿದ್ದಿಲ್ಲ? ಇವಳು ಇನ್ನೂ ಎತ್ತ ಪಾತ್ರೆ ಎಲ್ಲ ಗುಡ್ಡಿ ಹಾಕೊಂಡು ಕೂತವಳೆ. ಆಲೆ ಮುದ್ದೆಗೆ ಮುಡ್ಗವಳೆ. ಸೊಪ್ಪು ಹಾಂ, ಇನ್ನೊಂದು ಏನು ಉಂಟು ಖಾಲಿ ಮಾಡಿಕ್ಕಿಲ್ಲ. ಎಲ್ಲಿಗೆ ಎತ್ತು ಮುಡ್ಬೇಕಿವ? ಬರ್ತೀನಿ ಆಮೇಲೆ ಇಲ್ಲ ನಾಷ್ಟ ಮಾಡ್ಕೊ ಬರ್ತೀನಿ. ನಾಳೆ ಅಲ್ಲಿ ತಿರುಗ್ತಾವನಕ ನಾವು ವಿಡಿಯೋ ಕಾಲ್ ಮಾಡಿರ್ನಿಲ್ವಾ ಅದಕ್ಕೆ ಇರಲಿ. ಅಯ್ಯೋ ಇಪ್ಪಿಡಿ ತಗೊಬಂದು ಎಷ್ಟು ನಾವು ಹಂಗೆ ಆಪಲ್ಲಿ ಇರ್ಬೇಕಾಯ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ನೈಟ್ ಹಂಗೆ ಆಪಲ್ಲಿತ್ತು. ಇವತ್ತು ಆನ್ ಮಾಡಿರುವಂಥದ್ದು ಪಿಡ್ಜಾ ಇಲ್ಲಿಗೆ ತಗೊಬಂದು ಶಿಫ್ಟ್ ಮಾಡಿ. ಇನ್ನು ಒಳಗಡೆ ಏನು ಐಟಮು ಇಕ್ಕಿಲ್ಲ. ಅಲ್ಲೇ ಗಮ್ಮಂತ ಅದೇ ಬಾಗಿಲಲ್ಲಿ ಏನೋ ಅಷ್ಟೊಂದು ಸ್ಪೆಷಲಾಗಿ ಏನೋ ಮಾಡ್ತಾರೆ. ನೋಡೋಣ. ತರಕಾರಿ ಬಾತು ಮಾಡೋಕ್ಕೆ ತಯಾರಿ ಮಾಡ್ತಾ ಇರೋದು. ಎಷ್ಟು ಒಂದು 60 ಸೀಟ್ಗಂತೆ. ಇನ್ನೂ ಅಕ್ಕಿ ಹಾಕಿಲ್ಲ ಪಾತ್ರೆಗೆ. ನನ್ನ ಅನಿಸಿಕೆ ಈ ಪಾತ್ರೆ ಚಿಕ್ಕದಾಯಿತು ಅನ್ಕೋತೀನಿ. ತರಕಾರಿ ಎಲ್ಲ ಹಾಕವ್ರೆ, ಚೆನ್ನಾಗಿ ಏನೋ ಮಾಡ್ತಾವ್ರೆ ಒಟ್ಟಿನಲ್ಲಿ. ಆದರೂ ಪಾತ್ರೆ ಇನ್ನೂ ದೊಡ್ಡದು ಮುಡುಗಬೇಕಾಯ್ತು. ಯಾಕೆಂದರೆ ಅಕ್ಕಿ ಹಾಕಿದ್ಮೇಲೆ ಇದು ಸಾಕಾಗಲ್ಲ. ಇಬ್ಬರು ಮಾತಾಡೋದು ಹಾಕಮ್ಮ ಅಂತ ಅಂದರೆ ನಾನು ಹೇಳಿದೆ ಇದು ಪಾತ್ರೆ ಸಾಕಾಗಲ್ಲ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿವ್ನಿ. ನೋಡಮ್ಮ ಅದು ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಅಲ್ಲಿ ಗ್ಯಾಸ್ ಸೌಂಡ್ ಕೊಟ್ಟಿರೋದ್ರಿಂದ ಬರೋ ಅಂತ ಮರೀತೈತೆ. ಅದರಿಂದ ಬ್ಯಾಕ್ಗ್ರೌಂಡ್ ವಾಯ್ಸು ಕೊಡ್ತಾ ಇರುವಂಥದ್ದು. ಅಲ್ಲಿ ಸ್ವಲ್ಪ ಮುಳುಗ್ದಂಗೆ ಆಗುತ್ತೆ. ಮುಂದೆ ನಿಮಗೆ ಒಂದು ಸ್ವಲ್ಪ ಈಗ ವಿಡಿಯೋ ತೋರಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಸೌಂಡ್ ಬರ್ತೈತಿ ಅಂತ. ನಾವು ಮಾತಾಡೋದೇ ಅರ್ಥ ಆಗಲ್ಲ. ಆಯಿತು. ಪಲಾವ್ ಜೊತೆಗೆ ಕೇಸರಿ ಬಾತ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅನಾನಸ್ಸು ಎಲ್ಲ ರೆಡಿ ಮಾಡ್ಕೊತಾ ಇರುವಂಥದ್ದು. ಅನಾನಸ್ ಹಾಕಿದ್ರೆ ಫ್ಲೇವರು ಕೇಸರಿ ಬಾತ್ಗೆ ತುಂಬ ಚೆನ್ನಾಗಿರುತ್ತೆ. ಕೇಸರಿ ಬಾತು ಮಾಡುವಂಥ ವಿಧಾನ ಎಲ್ಲನೇ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತೋರಿದ್ದೀವಿ. ಪ್ರತಿಯೊಂದು ಐಟಮ್ ಎಲ್ಲನೇ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡು ತರಕಾರಿ ಐಟಮ್ನ ಇವಾಗ ಎಲ್ಲಂದರೆ ಅಡುಗೆ ಮಾಡ್ತಾ ಇರುವಂಥದ್ದು.
ನಂದು ಬಾತು ನನ್ನ ಗೆಳೆಯಂದು ಕೇಸರಿ ಬಾತು ನೋಡ್ದು ಈಗ ಅಕ್ಕಿ ಹಾಕಕ್ಕೂ ಮೊದಲು ಟೇಸ್ಟ್ ಮಾಡಬೇಕು ಆಮೇಲೆ ಹಾಕಕ್ಕಾಗಲ್ವಲ್ಲ. ಹಾಂ ಸಾಕತ್ತೆ ಮಾಡ್ತದೆ. ತಮ್ಮೇಲ್ಗ ಹಾಕು ಬೇಕನೆ ಅಂದ್ರೆ ಸಪ್ಪೆ ಹೊಡಿತದೆ ಈಗಲೇ ಸಪ್ಪೆ. ಊರಲ್ಲಿ ಪಾತ್ರೆ ಸಿಗೋದು ಸರ್ ಇಲ್ಲೇ ಬಿಡ್ಬೋದು ಇಲ್ಲೇ ಬಂದಾಗಲೇ ಹೇಳಿದೆ ಅದು ಸಾಕೈಕಿಲ್ಲ ಅಂತ. ಅಲ್ಲೇ ನೀರು ಹಾಕಲ್ಲ ಅಲ್ಲೇ ತಪ್ಪಲಿ. ಅದು ಸಾಕೈತಿಲ್ಲ ಹಿಡ್ಕೊಳ್ಳೋಕ್ಕೂ ಹಿಂಗೆ ಬಗ್ಸಕ್ಕೂ ಆಯ್ಕಿಲ್ಲ. ಈ ತೋಡೆ ಉಯ್ಬೇಕು. ಹಾಂ ಆಯ್ತದೆ. ಇಲ್ಲ ಏನಿಲ್ಲ ಉಯ್ಯಿ ನೀರ್ನಂಗೆ ಉಯ್ಯಿ ಪರವಾಗಿಲ್ಲ. ಆಮೇಲೆ ಬಗ್ಗಿಸ್ಬೋದು. ಆಮೇಲೆ ಇದ್ರಲ್ಲಿ ನೀರು ಅಂತ ಅದಕ್ಕೆ ಮಕ್ಕಂದು ಉಯ್ಬೋದು. ಮೊದಲು ಮಡಗಿದಂಥ ಪಾತ್ರೆ ಸಿಕ್ಕಾಪಟ್ಟೆ ಚಿಕ್ಕದಾಗಿರೋ ಕಾರಣದಿಂದ ಈಗ ದೊಡ್ಡ ಪಾತ್ರೆ ಅಂದರೆ ಮೇನಾಗರ ಗ್ರಾಮದಲ್ಲೇ ಒಂದು ಇಬ್ಬರು ಮಾಮೂಲಿ ಸಾಮಿಯಾನ ಪಾತ್ರೆಗಳೆಲ್ಲ ಪ್ರತಿಯೊಂದು ಅಡುಗೆ ಪಾತ್ರೆಗಳೆಲ್ಲ ಪ್ರತಿಯೊಂದು A to Z ಸಿಗ್ತವೆ. ಅಲ್ಲೋಗಿ ತಗೊಬಂದಿದ್ದು. ಕೆಲವೊಂದು ಊರುಗಳಲ್ಲಿ ಪಾತ್ರೆ ಮಾಮೂಲಿ ಊರುಟೊಂದು ಪಾತ್ರೆಗಳು ಮಾತ್ರ ಇರ್ತವೆ. ಸದ್ಯಕ್ಕೆ ಆ ಪಾತ್ರೆ ಸಿಕ್ತು. ಅದರಿಂದ ಇದಕ್ಕೆ ಪೈಟಾಸ್ಕೊಂಡು ಬಾತ್ ಮಾಡ್ತಾ ಇರುವಂಥದ್ದು ತರಕಾರಿ ಬಾತು. ಇದಕ್ಕೆ ಮೊಸರು ಬಜ್ಜಿಲನ್ನೇ ರೆಡಿ ಮಾಡ್ಕೋಬೇಕು. ಗ್ಯಾಸ್ ಸೌಂಡು ಅದು ಬರೋ ಅಂತ ಒಲೆಗೆ ಸೌಂಡ್ ಕೊಟ್ಟಿರೋದ್ರಿಂದ ಸಿಕ್ಕಾಬಟ್ಟೆ ಸೌಂಡು ಮೊಳಗ್ದಂಗೆ ಅಲ್ಲಿ ನಾವು ಮಾತಾಡೋ ಸೌಂಡೇ ಕೇಳಿಸ್ತಾ ಇಲ್ಲ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ವಾಯ್ಸು. ಹಾಂ ಮುಚ್ಚಳ ಇಲ್ಲಿ ಇವಾಗ ದಮ್ ಆಯಿತು. ಬಿರಿಯಾನಿಗೆ ದಮ್ ಕಟ್ತಾರಲ್ಲ ಹಂಗೆ ದಮ್ ಕಟ್ಟಿರೋದು ಬಾತ್ಗೆ. ಇವಾಗ ಕೇಸರಿ ಬಾತ್ ಮಾಡಬೇಕು. ಕೇಸರಿ ಬಾತು ಮಾಡುವ ವಿಧಾನ ಒಂದು ಸಣ್ಣ ಮಟ್ಟದಲ್ಲಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಾಗಿರ್ಬೋದು. ಫಸ್ಟು ಎಣ್ಣೆನ ಹಾಕ್ತಾವ್ರೆ. ಸನ್ಪ್ಯೂರು ಅಲ್ಲಿ 1 ಲೀಟ್ರ್ ಅರ್ಧ ಲೀಟ್ರು ಅರ್ಧ ಇನ್ನೊಂಚೂರು ಬಿಡು ಅರ್ಧಕ್ಕೆ ಅರ್ಧ ಲೀಟ್ರು ಅಂದರೆ ಇದು ಒಂದು 100 ಸೀಟ್ಗೆ ಆಗುವಷ್ಟು ಮಾಡ್ತಾಯಿರೋದು. ಅದರಿಂದ ಅರ್ಧ ಲೀಟ್ರು ಎಣ್ಣೆನ ಹಾಕಿರುವಂಥದ್ದು. ಆದ ನಂತರ ಗೋಡಂಬಿ ಆಯಿತು ಹಾಕು ಗೋಡಂಬಿ ಬೇಗ ದ್ರಾಕ್ಷಿ ಲವಂಗ ಹಾಂ ಬೇಜಾನು ಅವೆಲ್ಲೋ ಒಂದೊಂದು ಅಪರೂಪಕ್ಕೆ ಸಿಗಬೇಕು. ಇಲ್ಲ ಫ್ಲೇವರ್ಗೆ ಲವಂಗ ಮತ್ತು ದ್ರಾಕ್ಷಿ ಗೋಡಂಬಿ ಅಂದರೆ ಹೋಗಿ ಹಾಂ ಕಂಪ್ಲೀಟ್ ಆಗಲಿಲ್ಲ ತಗೋ ಬೇಗ. ಓ ಮಕ್ಕಾರ್ತವೆ ಪಟ್ ಅಂತ ಲವಂಗ ಊದ್ಕೊಂಡಂಗೆ ಕರಿಯಾಗಿ ಹೊಡಿತಾವೆ ಮಕ್ಕೆ ಹೊಡೆದ್ರೆ. ಹಾಂ ಚೊರ್ರ ಅಂತದೆ. ಓ ಇದಾಗೋದು ಜಾಸ್ತಿ ಬೆಳೆದಿರ್ಬೇಕವು. ಆಫ್ ಮಾಡೋ ಉರಿ ಆಫ್ ಮಾಡೋ. ಅದಾದ ನಂತರ ಈಗ ನೀರು ಹಾಕೋದು. ಬ್ರೌನ್ ಕಲರ್ ಬಂದ್ಬಿಟ್ಟವೆ. ಅಷ್ಟು ಬ್ರೌನ್ ಕಲರು ಬರುವಂಗಿಲ್ಲ, ಇನ್ನೂ ವೈಟ್ ಇರಬೇಕು. ಬ್ರೌನ್ ಕಲರ್ ಬಂದ್ಬಿಟ್ಟು ಏನೇ ಸರಿಯಾಗಿ ಉಯ್. ಅದಾದ ನಂತರ ಈ ಥರ ನೀರು ಹಾಕೊಳ್ಳೋದು. ಅನಾನಸ್ ಮಿಕ್ಸಿಲಿ ಹೊಡ್ಕೊಂಡು ಹಾಕಿರುವಂಥದ್ದು. ಅನಾನಸ್ ಹಾಕಿದ ನಂತರ ರವೆ ಹಾಕ್ತಾ ಇರೋದು. ಸಕ್ಕರೆ ಹಾಕಿದ್ರೆ ಇಲ್ಲ ಲಾಸ್ಟ್ ಹಾಕಬೇಕು. ಅಳಿಬೇಕು ನೀರೊಳಗೆ. ಸುರಿಯಮ್ಮಿ ಗಂಟಾಗೋಯ್ತದೆ. ತಣ್ಣೀರಿಗೆ ಹಾಕ್ಬಿಟ್ಟು ತಿರುಗಿದ್ರೆ ಗಂಟಾಗಲ್ಲ. ಬಿಸಿಗೆ ಗಂಟಾಗೋಯ್ತದೆ. ಹಿಂಗೆ ಹಾಕ್ಬೇಕು. ಇವಾಗ ಸಕ್ಕರೆ ಬಿಗಿ ಆಯ್ತದೆ ಆಮೇಲೆ ಕಣ ಎಲ್ಲ ಒಂದೇ ಥರ. ಇನ್ನು
ಫೈನಲ್ ಆಗಿ ತುಪ್ಪ ನಂದಿನಿ ತುಪ್ಪ ಹಾಕಿದ್ರೆ ಕೇಸರಿ ಭಾತ್ ಆಯಿತು, ಬಾತ್ ಆಯಿತು. ಈಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡ್ರೆ ಫೈನಲ್ ಆಗಿ ಅಡುಗೆ ರೆಡಿ ಆಯಿತು. ಬಸಿಬೇಕು ಅದಕ್ಕೆ ಬಾ ಪಲಾವ್ಗೆ ಈಗ ತುಪ್ಪ ನಂದಿನಿ ತುಪ್ಪ ಹಾಕಾಯ್ತು. ಫೈನಲ್ಲು ಕೇಸರಿ ಭಾತ್ ರೆಡಿ. ಈಗ ಕೆದ್ಕೋ ಕೆದ್ಕೋ ಇದೆ. ಇಲ್ಲ ಇನ್ನೂ ಮೇಗ್ ದಬಾಕ್ಬೇಕನೆ, ಇನ್ನೊಂದು ದಾರ ಬೇಯ್ಬೇಕಾಯ್ತಾ? ಹಾಂ ಹಾಂ ಅದು ಬೆಂದದಕ್ಕೆ ನಮ್ದು ಸರಿ ಆಗದ. ಈಗ ಸರಿ ಆಯ್ತದೆ ದಬಾಕೆಲ್ಲನೇ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಲಿ ಮೇಡ. ನಮ್ಮ ಮನೇಲಿ ಎಣ್ಣೆ ತುಪ್ಪ ಕುಡಿಕಿಲ್ಲ. ಇನ್ನೊಂಚೂರು ಎಣ್ಣೆ ತುಪ್ಪ ಹಾಕ್ಬೇಕಾಯ್ತು. ಈಗ ಹಾಕೋರು ನಡೀತದೆ ತುಪ್ಪವ. ಹಾಂ ಹಾಕು. ಫೈನಲ್ಲು ಎಲ್ಲ ರೆಡಿ ಆಗೋಯ್ತು. ಊಟ ಅಡುಗೆ ಎಲ್ಲ ರೆಡಿ ಆಯ್ತು. ಈಗ ಟಿ ವಿ ತಂದಿರೋ ವಿಡಿಯೋ ಹಾಕಿದ ಅದನ್ನು ಫಿಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಂಪ್ನಿ ಕಡೆಯವರು ಬಂದಿದ್ದಾರೆ. ನಾವು ಯಾವುದೇ ಕಂಪ್ನಿ ಟಿ ವಿ ತೊಗೊಂಡ್ರು ಕೂಡ ಆ ಕಂಪ್ನಿಗೆ ಸಂಬಂಧಪಟ್ಟಂಥ ಅವರು ಬಂದು ಅದನ್ನು ಫಿಟ್ಟಿಂಗ್ ಮಾಡುವಂಥದ್ದು. ಇದರ ಸಂಪೂರ್ಣ ಮಾಹಿತಿನ ಅವರು ಕೂಡ ತಿಳಿಸ್ಕೊಡ್ತಾರೆ ವಿಡಿಯೋದಲ್ಲಿ. ಯಾವ ಥರ ಈಗಿನ ಟ್ರೆಂಡ್ಗೆ ತಕ್ಕಂತೆ ಒಂದು ಟಿ ವಿಗಳನ್ನ ತಂದಾಗ ಯಾವ ಥರ ಮಡಿಕೋಬೇಕು ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಗೈಡ್ ಮಾಡಿದ್ರು. ಇನ್ನು ಯಾವ್ಯಾವ ಥರ ಏನೆಲ್ಲ ಇದಿರುತ್ತೆ ಅಂತ ಪೂರ್ತಿ ಅವರು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಟಿವಿ ವಾಲ್ ಮೌಂಟ್ ಎರಡು ತರ ಬರುತ್ತೆ. ಒಂದು ಫಿಕ್ಸ್ಡ್ ಬರುತ್ತೆ, ಒಂದು ಫ್ಲೆಕ್ಸಿಬಲ್ ಬರುತ್ತೆ. ಫಿಕ್ಸ್ಡ್ ಅಂತಂದ್ರೆ ಒಂದೇ ಫೋಟೋ ಫ್ರೇಮ್ ತರ ಹ್ಯಾಂಗ್ ಇರುತ್ತೆ. ಈ ತರ ಹ್ಯಾಂಗ್ ಇರುತ್ತೆ, ಯಾವ ತರ ಮೂವ್ಮೆಂಟ್ ಇರಲ್ಲ, ಕಲೆಕ್ಷನ್ ಕೊಡೋದಕ್ಕಾಗಲ್ಲ, ಕ್ಲೀನ್ ಮಾಡ್ಕೊಡೋಕ್ಕಾಗಲ್ಲ, ರಿಸ್ಕ್ ಇರುತ್ತೆ. ಫ್ಲೆಕ್ಸಿಬಲ್ ಯಾವ್ದು ಕಂಪ್ನಿಯಲ್ಲಿ ಬರೋದು? ಕಂಪ್ನಿಯಲ್ಲಿ ಬರೋದು ಫಿಕ್ಸ್ಡ್. ಓಕೆನಾ? ಸರ್ವಿಸ್ ಸೆಂಟರ್ ಪ್ರೊವೈಡ್ ಮಾಡೋದು ಫ್ಲೆಕ್ಸಿಬಲ್. ಈ ಬ್ರಾಕೆಟ್ ಇದೇನಂತಂದ್ರೆ ನಿಮ್ಗೆ ಫ್ರಂಟ್ ಬೇಕು ಮೂವ್ ಆಗುತ್ತೆ, ಮತ್ತೆ ಲೆಫ್ಟ್ ರೈಟ್ ಅದೇ ಹಿಂಗೆ ಹಂಗೆಲ್ಲ ತಿರುಗಿಸ್ಕೋಬೋದು. ಏನಂತಂದ್ರೆ ಅಪ್ ಟು 75 ವರೆಗೂ ಆಗುತ್ತೆ ವಾಲ್ ಮೌಂಟ್. ಯಾವ ಟಿವಿ ಯೂನಿವರ್ಸಲ್ ಯಾವ ಟಿವಿ ತಗೊಂಡು ಕೂಡ ಅದಕ್ಕೆ ಇನ್ಸ್ಟಾಲ್ ಮಾಡ್ಕೋಬಹುದು. ಒನ್ ಟೈಮ್ ಇನ್ಸ್ಟಾಲ್ ಆಯ್ತು ಅಂದ್ರೆ ಫ್ಲೆಕ್ಸಿಬಲ್. ಯೂನಿವರ್ಸಲ್ ಟಿವಿ ಸೋನಿ, ಟಿಸಿಎಲ್, ಸ್ಯಾಮ್ಸಂಗ್, ಐಆರ್ಲಿ ಅಪ್ ಟು 75 ವರೆಗೂ ತಗೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು. ಫಿಕ್ಸ್ಡ್ ಏನಂದ್ರೆ ಇದಕ್ಕೆ ಮಾತ್ರ ಇರುತ್ತೆ. ಈಗ ಇದನ್ನ ಮಾಡಿಸ್ಕೊಂಡ್ರೆ ಈ ಸತಿ ಇಲ್ಲಿ ಓಡಾದ್ರೆ ಪುನಃ ಇನ್ನೊಂದು 10 ವರ್ಷ ಬಿಟ್ಟು ಬೇರೆ ಟಿವಿ ತಗೊಂಡು ತಿರ್ಗಾ ಓಡಾಗುತ್ತೆ. ಹಾಗಾಗಿ ಫ್ಲೆಕ್ಸಿಬಲ್ ಮಾಡಿಸ್ಕೊಂಡ್ರೆ ಲೈಫ್ ಲಾಂಗ್ ಉಳ್ಕೊಬಿಡುತ್ತೆ. ನಿಮ್ಗೆ ಪ್ರತಿಯೊಂದು ಕಲೆಕ್ಷನ್ ಟಿವಿ ಹಿಂದ್ಗಡೆ HD ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, 3 ಪಿನ್ ಆಗಿರ್ಬೋದು, ಎಲ್ಲಾ ಕಲೆಕ್ಷನ್ ಟಿವಿ ಹಿಂದ್ಗಡೆ ಬರುತ್ತೆ. ಇಲ್ಲಿ ಟಿವಿ ಹಿಂದ್ಗಡೆ ಬರುತ್ತೆ ಇಲ್ಲಿ. ಹಾಗಾಗಿ ಫ್ಲೆಕ್ಸಿಬಲ್ ನ ಮಾಡಿಸ್ಕೊಂಡ್ರೆ ಈಸಿಯಾಗಿ ಪಿನ್ನು ಹಾಕಕ್ಕೆ ತೆಗಿಯಕ್ಕೆಲ್ಲ ಮಾಡ್ಕೊಳ್ಳೋದಕ್ಕೆ, ಟಿವಿ ಕಲೆಕ್ಷನ್ ಕೊಡೋದಕ್ಕೆ ಅಷ್ಟು ಕೂಡ ಈಸಿ ಇರುತ್ತೆ. ಯಾಕಂದ್ರೆ ಆ ಕಡೆ ಈ ಕಡೆ ಶೋಕೇಸ್ ಬರುತ್ತೆ. ಹೌದು. ಫಿಕ್ಸಿಬಲ್ ಬಿಟ್ರೆ ನಿಂತ್ಕೊಂಡು ರಿಮೂವ್ ಮಾಡಕ್ಕಾಗಲ್ಲ. ಈ ಟಿವಿ ಕುಂತ್ಕೊಂಡಿದೆ ಅಂತಂದ್ರೆ ಆ ಕಡೆ ಈ ಕಡೆ ಹಿಡ್ಕೊಂಡು ಲಿಫ್ಟ್ ಮಾಡ್ಬೇಕು, ಟಿವಿ ತೆಗೆದು ಪುನಃ ಹಾಕ್ಬೇಕು. ಅಂತ ಟೈಮ್ ಒಂದು ಚೂರು ಸ್ಲಿಪ್ ಆಯ್ತು ನಿಮ್ಮ ಟಿವಿಗೆ ಫಿಸಿಕಲಿ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಫ್ಲೆಕ್ಸಿಬಲ್ ನ ಮಾಡಿಸ್ಕೊಳ್ಳಿ ಅಂತ ನಿಮ್ಗೆ ಸಜೆಷನ್ ಕೊಡ್ತಿದ್ದೀನಿ. ಫ್ಲೆಕ್ಸಿಬಲ್ ಗೆ ಚಾರ್ಜಸ್ ಇರುತ್ತೆ, ಫಿಕ್ಸ್ಡ್ ಮಾತ್ರ ಫ್ರೀ ಇರುತ್ತೆ. ಗೊತ್ತಾಯ್ತು. ಈಗ ಅದನ್ನ ಮಾಡಿಸ್ಕೋತೀನಿ ಅಂತಂದ್ರೆ ನಿಮ್ಗೆ 2990 ರೂಪಾಯಿ ಬೀಳುತ್ತೆ. ಇದನ್ನ ಮಾಡಿಸ್ಕೋತೀನಿ ಅಂದ್ರೆ ಯಾವ ತರ ಕಾಸ್ಟ್ ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದು ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಮಾಡೋದು. ದೊಡ್ಡ ಟಿವಿಗೆಲ್ಲ ಫಿಕ್ಸಿಬಲ್ ಆಗ್ತದೆ. ಏನೋ ಒಟ್ಟಿನಲ್ಲಿ ಒಂಚೂರು ಅನ್ಕೋಯ್ತೀವಿ. ಮನೆ ಕೆಲಸನೂ ಅಷ್ಟೇ, ಏನೋ ಒಂದು ಸ್ವಲ್ಪ ಏನೋ ತರಕ್ಕೆ ಹೋಯ್ತೀವಿ, ತಗೊತೈತಿ ಯಾಕೆ ಒಂಚೂರು ಹಂಗೆ ತಗೋ ಅನ್ಕಂದೆ ಮನೆ ಕಟ್ಟಬೇಕಾದ್ರೂ ಅಮೌಂಟ್ ಯಾಕೆ ಜಾಸ್ತಿ ಆಗೋಯ್ತದೆ. ಹಂಗೆ ನಾವು ಏನಾದರೂ ತಗೋಬೇಕು ಅಂತಂದ್ರೂ ಅಷ್ಟೇ. ಈಗ ಸದ್ಯಕ್ಕಿದು ಇನ್ನೂ ಏನೇನು ತಗೋಬೇಕು, ಇನ್ನೂ ಏನೇನು ಖರ್ಚುಗಳಿರ್ತಾವೋ ಹೇಳ್ತೀನಿ ಖಂಡಿತ ನೆಕ್ಸ್ಟು. ಎಲ್ಲ ಅಲ್ಲೇ ತುಂಬ ಜನ ಸೋನಿ ತಗೋಬೇಕಾಯ್ತು ಅಂತ ಕಮೆಂಟ್ ಮಾಡ್ತಾವ್ರೆ. ಸೋನಿ ಏನು ಸೋನಿ ಪ್ರೈಸ್ ಜಾಸ್ತಿ ಕಮೆಂಟ್ ಮಾಡ್ತಾರೆ ಹಂಗಂತ. ಪ್ರೈಸ್ ಏನು ಹೊಸಿ ಪ್ರೈಸ್ ಅದು, ಇಡೀ ಟಿ ವಿಗಳಿಗೆಲ್ಲ ಅದೇ ಜಾಸ್ತಿ ಕಾಸ್ಟ್ಲಿ ಇರಬೇಕು. ಯಾವುದು? ಸೋನಿ. ಹಾಂ, ಒಂದು ಮನ್ಸಿಗೆ. ಹಾಂ, ಮ್ಯೂಸಿಕ್ ಚೆನ್ನಾಗಿರುತ್ತಂತೆ, ಅದು ಮ್ಯೂಸಿಕ್ ಚೆನ್ನಾಗಿ ಬರುತ್ತಂತೆ. ಈ QLED ಅಂತಂದ್ರೆ ಏನು ಅದರ ಇದು? QLED ಅಂತಂದ್ರೆ ರೆಗ್ಯುಲೇಷನ್ ಜಾಸ್ತಿ ಇರುತ್ತೆ. 4K ಅಂತಂದ್ರೆ ಓನ್ಲಿ 180 ರೆಗ್ಯುಲೇಷನ್ ಬರುತ್ತೆ. ಹಂಗಂದ್ರೆ ಏನು?
180 ವೋಲ್ಟ್ ಕ್ಲಾರಿಟಿ ಇನ್ಕ್ರೀಸ್ ಇರುತ್ತೆ. ಓ ಕ್ಲಾರಿಟಿ ಓ ನಾವು ಥಿಯೇಟ್ರಲ್ಲಿ HD ಕ್ವಾಲಿಟಿ ನೋಡ್ತೀವಲ್ಲ ಆ ಥರ. QLED ಓನ್ಲಿ ಈಗ ಹೇಳಿದ್ರಲ್ಲ QLED ಏನಂತಂದ್ರೆ QLED ರೆಗ್ಯುಲೇಷನ್ ಚೇಂಜ್ ಮಾಡೋದಕ್ಕೆ ಮಾಮೂಲಿ 4K ದಲ್ಲಿ ಓನ್ಲಿ 1080 ಅಷ್ಟೇ ಬರೋದು. ಹಾಂ ಇದೆಷ್ಟು ಇದು ಇದೆಷ್ಟು ಇದು ಅಲ್ಟ್ರಾ QLED. 4K ಪ್ಲಸ್ ಅಲ್ಟ್ರಾ QLED. ಹಾಂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಇದು. ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಈಗ ಪ್ರತಿ ಒಂದು ಟಿವಿಗೂ ಸ್ಟೆಬ್ಲೈಸರ್ ಹಾಕ್ಲೇಬೇಕಾ? ಸ್ಟೆಬ್ಲೈಸರ್ ಹಾಕೊಂಡ್ರೆ ಸೇಫ್ಟಿ, ನಮ್ಮ ಸೇಫ್ಟಿಗೆ ಹಾಕೊಡೋದು. ನಾವು ಯಾವ ಥರ ಗಾಡಿ ಓಡಿಸ್ಬೇಕು ರಿಮೋಟ್ ಹಾಕೋತೀವಿ ಆ ಥರ ನಮ್ಮ ಸೇಫ್ಟಿಗೆ ಹಾಕೊಳ್ಬೇಕು. ಯಾಕೆಂದರೆ ವೋಲ್ಟೇಜ್ ವೇರಿಯೇಷನ್ ಅಂತಂದ್ರೆ ಅಲ್ಲ ಈಗಿನ ವೈರಿಂಗಲ್ಲಿ DP ಏನಾರ ಹೆಚ್ಚು ಕಮ್ಮಿ ಆದರೆ ಆಪಾಗೋಂಗೆ ಮಾಡ್ತೀವಿ ಅಂತಾರಲ್ಲ ವೈರಿಂಗ್. ಸರ್ ನಮಗೆ ಸ್ಟೆಬ್ಲೈಸರ್ ಹಾಕೊಳ್ಳೋದು ಎರಡೇ ಉದ್ದೇಶಕ್ಕೆ. ಒಂದು ವೋಲ್ಟೇಜ್ ಕಮ್ಮಿ ಬರ್ತಿದ್ರೆ 180 ವೋಲ್ಟೇಜ್ ಬರ್ತಿದ್ರೆ 230 ಕನ್ವರ್ಟ್ ಮಾಡಲಿ ಅಂತ ಹಾಕೊಳ್ತೀವಿ. ಇನ್ನೊಂದು ಏನಂತಂದ್ರೆ ವೋಲ್ಟೇಜ್ ಜಾಸ್ತಿ ಬರ್ತಿದ್ರೆ ಕಟ್ ಆಫ್ ಮಾಡಿ ಸಪ್ಲೈ ಮಾಡಲಿ ಅಂತ. ಮತ್ತೆ ಡೈರೆಕ್ಟ್ ಕೊಟ್ಟಾದಾಗ ಕಟ್ ಅಂತ ಟಿನ್ ಆನ್ ಆಗುತ್ತೆ. ಸ್ಟೆಬ್ಲೈಸರ್ ಇದ್ದಾಗ ಒಂದು 2 ಮಿನಿಟ್ ಬಿಟ್ಟು ಜಂಕ್ಷನ್ ಆಗುತ್ತೆ ಪವರ್, ಸಡನ್ಲಿ ಹೋಗಲ್ಲ. ಯಾಕೆಂದ್ರೆ ಒನ್ ಟೈಮ್ ಕರೆಂಟ್ ಹೋಗು ಬಂತು ಅಂತಂದ್ರೆ ವೋಲ್ಟೇಜ್ ವೇರಿಯೇಷನ್ ಇರುತ್ತೆ, 300 ಇರುತ್ತೆ, 400 ಇರುತ್ತೆ. ಕಂಪಲ್ಸರಿ ಇದಕ್ಕೆ 230 ವೋಲ್ಟೇಜೇ ಬೇಕು. 230 ಅದಕ್ಕಿಂತ ಜಾಸ್ತಿ ಸಪ್ಲೈ ಆಗಲ್ಲ. ಸೊ ಈ ಥರ ಒಂದು ಏನೋ ವಿಡಿಯೋ ಅಂದರೆ ಒಂದು ಸಣ್ಣ ಪುಟ್ಟ ಮಾಹಿತಿ, ಅದಕ್ಕೋಸ್ಕರನೇ ನಾನು ಅಷ್ಟೊತ್ತಿಂದನೂ ಕೂಡ ವಿಡಿಯೋನ ಮಾಡ್ತಾ ಇರೋದು. ಫಸ್ಟು ಓಪನ್ಗೆ ಆನ್ ಆಗ್ತಾಯಿದೆ. ಇನ್ನೂ ತುಂಬ ಟೈಮ್ ಬೇಕು. ನಮ್ಮದು ವೈಫೈ ಇರೋದ್ರಿಂದ ವೈಫೈ ಕನೆಕ್ಟ್ ಮಾಡ್ಕೊಬಿಡೋದೆ. ಏಕೆಂದರೆ ಡಿಸ್ ಇಲ್ಲ ಏನಿಲ್ಲ, ವೈಫೈ ಮೊಬೈಲ್ ಹೆಂಗಿರೋ ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕೂ ಮತ್ತು ಟಿವಿಗೂ ಆಗುತ್ತೆ. ನಮಗೆ ಇಲ್ಲಿ ಬಂದು 5G ಸಿಗೋಲ್ಲ, ವೈಫೈ ಆದ್ರೂ ಜಾಸ್ತಿ ಸಿಗೋಲ್ಲ. ಒಂದು ನಾರ್ಮಲಾಗಿ ಸಿಗುವಂಥದ್ದು ವೈಫೈ ಜಾಸ್ತಿ ಜನ ಕನೆಕ್ಟ್ ಆಗೋ ಥರ ಏನು ಸಿಗೋಲ್ಲ. ಇಲ್ಲಿ ಒಂದು ನಾರ್ಮಲಾಗಿ ಸಿಗುತ್ತೆ. ಇಲ್ಲೆಲ್ಲೂ ಹತ್ರ ನಮಗೆ ಟವರ್ ಇಲ್ಲದೆ ಇರೋ ಕಾರಣದಿಂದ ಒಂದು ಸ್ವಲ್ಪ ದೂರ, ಅದಕ್ಕೋಸ್ಕರ ಈ ಥರ ಎಲ್ಲ ಸಿಸ್ಟಮ್ ಕುಡಿಸ್ಕೋಬೇಕು ಮೊದಲು. ಹಾಂ ಸೆಟ್ ಮಾಡ್ಕೋಬೇಕು. ಸೆಟ್ಟಸ್ ಹಾಂ ಪ್ರತಿಯೊಂದು ಆಪ್ಷನ್ ಇದೆ. ಹಾಂ ಬಟ್ ಇವೆಲ್ಲ ನಮಗೆ ಸಡನ್ಲಿ ಗೊತ್ತಾಗಲ್ಲ, ಒಂದು ಸ್ವಲ್ಪ ದಿನಗಳು ಕಳಿಬೇಕು. ಹೌದು ಹೇಳ್ಕೊಡ್ತೀನಿ, ಇನ್ ಕೇಸ್ ಡೌಟ್ ಇದ್ರೆ ಕಾಲ್ ಮಾಡಿ. ಹಾಂ ಅಲ್ಲ ಇಲ್ಲಿ ನಮಗೆ ವಿಡಿಯೋನೇ ಇರುತ್ತಲ್ಲ, ಇನ್ ಕೇಸ್ ಅದು ಯಾವ ಕಡೆ ಹೋದ್ರು ಹೆಂಗೆ ಹೋದ್ರು ಅಂತ ಎಲ್ಲ ಏನು ಇದು ಮಾಡೋಕ್ಕೆ ವಿಡಿಯೋನೇ ಇರುತ್ತೆ. ವಿಡಿಯೋ ನೋಡ್ಕೊಂಡ್ರೂ ಆಗುತ್ತೆ. ಹೇಳ್ಕೊಡ್ಲಾ? ಹಾಂ ಹೇಳಿ. ಟಿವಿನ ಆನ್ ಮಾಡೋಕ್ಕೆ ಮತ್ತು ಆಫ್ ಮಾಡೋದಕ್ಕೆ. ಹಾಂ ಮತ್ತು ವ್ಯಾಲ್ಯೂಮ್ ಬಂದು ಅಪ್ ಡೌನ್, ಸೌಂಡ್ ಕಮ್ಮಿ ಕೊಟ್ಬಿಡಿ. ಹಾಂ ಹಾಂ ಇದು ಬಂದು ಲೆಫ್ಟ್ ರೈಟ್ ಅಪ್ ಡೌನ್ ಮಾಡೋದಕ್ಕೆ. ಇದು ಬಂದು ಗೂಗಲ್ ಅಸಿಸ್ಟೆಂಟ್ ವಾಯ್ಸ್ ಮೂಲಕ ಪ್ಲೇ ಮಾಡೋದಕ್ಕೆ. ಪ್ಲೇ ಟು ಕನ್ನಡ ಸಾಂಗ್ ಡೈರೆಕ್ಟ್ ಬರುತ್ತೆ, ಯೂಟ್ಯೂಬ್ ವರ್ಕ್ ಆಗುತ್ತೆ. ಡೈರೆಕ್ಟ್ ಸೆಟ್ಟಿಂಗ್ ಬಟನ್ ಪ್ರೆಸ್ ಮಾಡಿದ್ರೆ ಫೀಚರ್ಸ್ ಬರುತ್ತೆ. ಏನವು? ಯಾಕೋ ಇದು ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ವೈಫೈಗೆ. ಹಾಂ ವೈಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮೊಬೈಲ್ ಸೆಟ್ಟಿಂಗ್ ಹೋಗ್ಬೇಕಲ್ಲಿ. ಸೆಟ್ಟಿಂಗ್ ಬಟನ್ ಈ ಥರ ಹೋಮ್ ಪೇಜ್ ಬರುತ್ತೆ ಅಂದ್ಕೊಳ್ಳಿ. ಸೆಟ್ಟಿಂಗ್ ಬಟನ್ ಮೇಲೆ ಪ್ರೆಸ್ ಮಾಡಿ ವೈಫೈ ಬಂದು ಕನೆಕ್ಟ್ ಮಾಡ್ಕೊಡಿ. ಒನ್ ಟೈಮ್ ಕನೆಕ್ಟ್ ಮಾಡಿದ್ದೀನಿ. ಒನ್ ಟೈಮ್ ಕನೆಕ್ಟ್ ಆಯ್ತು ಅಂದರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ವೈಫೈ ಆನ್ ಇದ್ರೆ ಸಾಕು, ಪದೇ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ವಿತ್ ಡಿಸ್ಕನೆಕ್ಟ್ ಏನಾದ್ರು ಆಗ್ಬಿಟ್ರೆ ಇದ್ರ ಮೇಲೆ ಓಕೆ ಮಾಡಿ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕಿದ್ರೆ ಕನೆಕ್ಟ್ ಆಗುತ್ತೆ. ಓಕೆನಾ? ಮತ್ತೆ ಇದು ಬಂದು ಬ್ಯಾಕ್ ಬಟನ್, ಬ್ಯಾಕ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಬರ್ತೀರಾ. ಹೋಮ್ ಬಟನ್ ಇದು ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜಿಗೆ ಬರ್ತೀರಾ. ಇನ್ ಕೇಸ್ ಸೆಟರ್ ಬಾಕ್ಸ್ ಹೋಗ್ಬೇಕು ಅಂತಂದರೆ ಡೈರೆಕ್ಟ್ ಇನ್ಪುಟ್ಸ್ ಬಟನ್ ಕ್ಲಿಕ್ ಮಾಡಿ ಈ ಕಡೆ ಆಪ್ಷನ್ ಬರುತ್ತೆ ಲೆಫ್ಟ್ ಸೈಡು. ನಮ್ಮ ಮನೆ ಪೂರ್ತಿ ಟಿ ವಿ ಕಲೆಕ್ಷನ್ ಎಲ್ಲ ಕೊಟ್ಟರು. ಅದಾದ ನಂತರ ಮೇಣಗರಕ್ಕೆ ಹೋಗಿದ್ದು ನಮ್ಮ ಗೆಳೆಯವರ ಮನೆಗೆ, ಏಕೆಂದರೆ ಜೊತೆಲೇ ತಗೊಂಬಂದಿದ್ವಲ್ಲ, ಅದರಿಂದ ಈ ಥರ ಟಿ ವಿ ಪಿಟ್ ಮಾಡಿಕೊಡುವಂಥವ್ರು ಮಾಮೂಲಿ ಇಲ್ಲಿ ಪಕ್ಕ ಊರಾಗಿರೋದ್ರಿಂದ ಒಬ್ಬರೇ ಬಂದಿರುವಂಥದ್ದು. ಇಲ್ಲಿ ನಿಯರ್ ಯಾರಿರ್ತಾರೆ, ಈ ಒಂಥರ ಓಲಾ ಊಬರ್ ಥರ ನಿಯರ್ ಯಾರಿರ್ತಾರೆ ಇಲ್ಲೇ ಅವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು. ಇಂಥ ಮನೆಗಳಿಗೆ ಹೋಗಿ ಈ ಥರ ಸರ್ವಿಸ್ ಮಾಡಿ ಅಂತ ಅಂದ್ಬಿಟ್ಟು ಆ ಥರದಿಂದ ಅವರು ಹೊಲ್ತವಿದ್ರು ಫೋನ್ ಮಾಡಿ ಕರೆಸ್ತಾ ಹಿಂಗೆ ಬಂದವರೆ ನಮ್ದು ಆಯಿತು ಬಾ ಅಂತ. ಅವರು ಹೊಲ್ತವಿಂದ ಬಂದರು, ಮೀನೇನೋ ಉಜ್ತಾಯಿದ್ರು. ಬಂದು ಈಗ ಇಲ್ಲಿ ಅವರು ಹಳೆ ಟಿ ವಿ ಇದ್ದ ಜಾಗದಲ್ಲೇ ಇದನ್ನು ಪಿಟ್ ಮಾಡಿಸ್ತಾ ಇರುವಂಥದ್ದು. ಒಟ್ಟು ಶ್ರೀ ಸಾಯಿಲೆ 2 ಟಿ ವಿನ ತಗೊಬಂದಿದ್ದು. ಒಂದು ನಮ್ಮ ಫ್ರೆಂಡ್ಗೊಂದು ಮತ್ತು ನಮಗೊಂದು 2 ತಗೊಬಂದಿದ್ದು. ಇಲ್ಲೂ ಕೂಡ ಅವರ ಒಣ್ಣರೇ ಬಂದು ಎಲ್ಲನ ಫಿಟ್ಟಿಂಗ್ ಮಾಡ್ತಾ ಇರುವಂಥದ್ದು ಗೋಡೆಗೆ. ಎಷ್ಟು ಇಂಚು ಇದು? 40 40 ಇಂಚು 40 ಇಂಚು ಟಿ ವಿ ಇದು. ಇದರಲ್ಲಿ ಯಾವ್ಯಾವ ಥರ ಸಿಸ್ಟಮ್ ಆಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೂಗಲ್ ಟಿ ವಿ ಅಂದ್ರೆ ಮಾಮೂಲಿ ಯೂಟ್ಯೂಬು, ವೈಫೈ ಇವೆಲ್ಲ ಕನೆಕ್ಟ್ ಮಾಡ್ಕೊಬೋದು. ಈಗ ಎಲ್ಲ ಬರ್ತವೆ. ಮೊಬೈಲ್ ನೋಡಬಹುದು, ನೋಡ್ಬೋದು ಅಷ್ಟೇ. ಹೌದು. ನೀನು ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೋಬೇಕು.
ನಂಗೆ ಗೊತ್ತಿಲ್ಲ. ಹಂಗೆ ಹಂಗೆ ಹಾಂ, ಕೊಟ್ರು. ಹಾಂ ಇರು. ಇಲ್ಲ ಕಣ ನೋಡ್ಕೋಬೇಕು ಏನ ಅಯ್ಯೋ ಪಿಕ್ ಮಾಡಿಸಿ ಏನಿಲ್ಲ ಇನ್ನೇನು ಮುಗೀತು ಇನ್ನು ಕನೆಕ್ಟ್ ಮಾಡೋದಷ್ಟೇ ಕಣ 1:15 ಆಯ್ತು. ಅವಳು ಆಗಲೇ ಊಟ ಮಾಡ್ಕೊಂಡು ಹೋಗುವಂದ್ಲು ಬರ್ತೀನಿ 5 ನಿಮಿಷ ಅಂತ ಅಂದ್ಬಿಟ್ಟು ನಾನೇ ಬಿಟ್ಟಿದ್ದೀನಿ. ಇಲ್ಲ, ಈಗ ಹೇಳ್ತೀನಿ, ಮೊದಲು ಆಯ್ತು. ನೀನು